channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ. ಈ ವಿಡಿಯೋದಲ್ಲಿ ನಾವು 5ನೇ ತರಗತಿಯ ಗಣಿತ ವಿಷಯದ ಭಾಗ 1ರಲ್ಲಿನ ಮೊದಲ ಅಧ್ಯಾಯವಾದ 5 ಅಂಕಿಯ ಸಂಖ್ಯೆಗಳು ಎಂಬ ಅಧ್ಯಾಯದಲ್ಲಿ ಅಭ್ಯಾಸ 1.1ರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ. ಅಭ್ಯಾಸ 1.1 ಅದರಲ್ಲಿ ಮುಖ್ಯ ಪ್ರಶ್ನೆ 1, ಸೂಕ್ತ ಸ್ಥಳದಲ್ಲಿ ಅಲ್ಪವಿರಾಮ ಚಿಹ್ನೆಯನ್ನು ಸೇರಿಸಿ ಕೊಟ್ಟಿರುವ ಸಂಖ್ಯೆಗಳನ್ನು ಪದಗಳಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಗಮನಿಸಿ ಮಕ್ಕಳೇ, ಇಲ್ಲಿ 5 ಅಂಕಿಯ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ನಾವು ಇಲ್ಲಿ 3ನೇ ಅಂಕಿಯ ನಂತರ ಮೊದಲ ಅಲ್ಪವಿರಾಮವನ್ನು ಹಾಕ್ತೀವಿ. ಇದು ಸಾವಿರದ ಸ್ಥಾನವನ್ನು ಸೂಚಿಸುತ್ತೆ ಮಕ್ಕಳೇ. ನೋಡಿ, ಬಿಡಿ 10 100 3 ಅಂಕಿಯ ನಂತರ ಅಲ್ಪವಿರಾಮ ಚಿಹ್ನೆಯನ್ನು ಹಾಕಬೇಕು. ನಂತರ ಇದು ಸಾವಿರದ ಸ್ಥಾನವನ್ನು ಸೂಚಿಸುತ್ತೆ. 32,894 ಇದನ್ನು ಪದಗಳಲ್ಲಿ ಬರೆಯಿರಿ ಮಕ್ಕಳೇ. 32,894. ನಂತರ ಎರಡನೇ ಸಂಖ್ಯೆಯನ್ನು ಗಮನಿಸಿ. ಇಲ್ಲೂ ಸಹ ಬಿಡಿ 10 100 3 ಅಂಕಿಯ ನಂತರ ಅಲ್ಪವಿರಾಮ ಚಿಹ್ನೆಯನ್ನು ಹಾಕಿದ್ದೀವಿ. ನಂತರ ಸಾವಿರದ ಸ್ಥಾನವನ್ನು ಸೂಚಿಸುತ್ತೆ. ಪದಗಳ ರೂಪದಲ್ಲಿ ಬರೆಯಿರಿ ಮಕ್ಕಳೇ. 18,415. ನಂತರ ಮೂರನೇ ಸಂಖ್ಯೆಯನ್ನು ಗಮನಿಸಿ ಮಕ್ಕಳೇ. 99,999. ನೋಡಿ, ಬಿಡಿ 10 100 100ರ ಸ್ಥಾನದ ನಂತರ ಅಲ್ಪವಿರಾಮ ಚಿಹ್ನೆಯನ್ನು ಹಾಕಲಾಗಿದೆ. ನಂತರ ಸಾವಿರದ ಸ್ಥಾನವನ್ನು ಸೂಚಿಸುತ್ತೆ. 99,999. ನಂತರ ನಾಲ್ಕನೇ ಸಂಖ್ಯೆಯನ್ನು ಗಮನಿಸಿ ಮಕ್ಕಳೇ. ಇಲ್ಲೂ ಸಹ 5 ಅಂಕಿಯ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ನೋಡಿ, ಬಿಡಿ 10 100 3 ಅಂಕಿಯ ನಂತರ ಅಲ್ಪವಿರಾಮ ಚಿಹ್ನೆ, ನಂತರ ಇದು ಸಾವಿರವನ್ನು ಸೂಚಿಸುತ್ತೆ. 40,003 ಈ ರೀತಿ ಬರೆಯಿರಿ. 40,003. ಅರ್ಥ ಆಯ್ತಲ್ವಾ ಮಕ್ಕಳೇ? ಕೆಳಗಿನವುಗಳನ್ನು ಸಂಖ್ಯಾ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಗಮನಿಸಿ, ಇಲ್ಲಿ ಪದಗಳ ರೂಪದಲ್ಲಿ ಕೊಟ್ಟಿದ್ದಾರೆ ಮಕ್ಕಳೇ. ಇದನ್ನು ನೀವು ಸಂಖ್ಯಾ ರೂಪದಲ್ಲಿ ಬರೀಬೇಕು. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. 45,618. 45,618 ಹೀಗೆ ಬರೀಬೇಕು ಮಕ್ಕಳೇ. ನಂತರದಲ್ಲಿ ನೋಡಿ, 82,003. 82,003 3 ಅಂಕಿ ಬಿಟ್ಬಿಟ್ಟು ಅಲ್ಪವಿರಾಮ ಚಿಹ್ನೆಯನ್ನು ಹಾಕಬೇಕು. ನಂತರ 13,709. 13,709. ನಂತರ 94,314. 94,314. ನಂತರ ಮುಖ್ಯ ಪ್ರಶ್ನೆ 3, ಕೆಳಗೆ ಕೊಟ್ಟಿರುವ ಸಂಖ್ಯೆಗಳನ್ನು ವಿಸ್ತರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಇದನ್ನು ಸಹ ನೀವು 4ನೇ ತರಗತಿಯಲ್ಲೇ ಕಲ್ತಿದ್ದೀರಲ್ವಾ? ನೋಡಿ, ಉದಾಹರಣೆ ಕೊಟ್ಟಿದ್ದಾರೆ. 47,609 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸ್ಥಾನ ಬೆಲೆಗೆ ಅನುಗುಣವಾಗಿ ನೀವು ಈ ಸಂಖ್ಯೆಗಳನ್ನು ವಿಸ್ತರಿಸಿ ಬರಿಬೇಕು. ನೋಡಿ, 9 ಬಿಡಿ ಸ್ಥಾನದಲ್ಲಿದೆ. 9 × 1. ನೋಡಿ, 0 10ರ ಸ್ಥಾನದಲ್ಲಿದೆ. 0 × 10. 6 100ರ ಸ್ಥಾನದಲ್ಲಿದೆ. 6 × 100. 7 1000 ಸ್ಥಾನದಲ್ಲಿದೆ. 7 × 1000. 4 10,000ದ ಸ್ಥಾನದಲ್ಲಿದೆ. ಹಾಗಾಗಿ 4 × 10,000 ಈ ರೀತಿಯಲ್ಲಿ ವಿಸ್ತರಿಸಿ ಬರೀಬೇಕು ಮಕ್ಕಳೇ. ಹಾಗಾದರೆ ನೋಡೋಣ. ಮೊದಲ ಲೆಕ್ಕವನ್ನು ಗಮನಿಸಿ. 19,203 ಬಿಡಿ 10 100 1000 10,000 ಸ್ಥಾನಗಳನ್ನು ಹೊಂದಿದೆ. 1 × ಇದು 10,000 ಸ್ಥಾನದಲ್ಲಿದೆ. ಹಾಗಾಗಿ 1 × 10,000 ಪ್ಲಸ್ 9,000 ಸ್ಥಾನದಲ್ಲಿದೆ. 9 × 1000. ನಂತರ 2 × 100ರ ಸ್ಥಾನದಲ್ಲಿದೆ. ಹಾಗಾಗಿ 2 × 100 ಪ್ಲಸ್ 0 × 10 ಪ್ಲಸ್ 3 × 1 ಹೀಗೆ ಮಕ್ಕಳೇ. 1 10,000ದ ಸ್ಥಾನದಲ್ಲಿದೆ. ಹಾಗಾಗಿ 1 × 10,000. 9 1000 ಸ್ಥಾನದಲ್ಲಿದೆ. ಹಾಗಾಗಿ 9 × 1000. 2 100ರ ಸ್ಥಾನದಲ್ಲಿದೆ. ಹಾಗಾಗಿ 2 × 100. 0 10ರ ಸ್ಥಾನದಲ್ಲಿದೆ. ಹಾಗಾಗಿ 0 × 10. 3 ಬಿಡಿ ಸ್ಥಾನದಲ್ಲಿದೆ. ಹಾಗಾಗಿ 3 × 1 ಈ ರೀತಿಯಲ್ಲಿ ಸಂಖ್ಯೆಗಳನ್ನು ವಿಸ್ತರಿಸಿ ಬರೀಬೇಕು ಮಕ್ಕಳೇ. ಎರಡನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 77,777 ಇಲ್ಲೂ ಸಹ ಬಿಡಿ 10 100 1000 10,000 ಸ್ಥಾನಗಳನ್ನು ಹೊಂದಿದೆ. 7 × 10,000 ಪ್ಲಸ್ 7 × 1000 ಪ್ಲಸ್ 7 × 100 ಪ್ಲಸ್ 7 × 10 ಪ್ಲಸ್ 7 × 1 ಹೀಗೆ ಮಕ್ಕಳೇ.
ನಂತರ ಮೂರನೇ ಲೆಕ್ಕವನ್ನು ಗಮನಿಸಿ. 38,294 ಬಿಡಿ 10, 100, 1000, 10,000 ಇದು ಸಹ 10,000 ಸ್ಥಾನಗಳನ್ನು ಹೊಂದಿದೆ. 3 ಇಂಟು 10,000, 8 ಇಂಟು 1000, 2 ಇಂಟು 100, 9 ಇಂಟು 10, 4 ಇಂಟು 1. ಆಯಾ ಸ್ಥಾನ ಬೆಲೆಗೆ ಅನುಗುಣವಾಗಿ ಸಂಖ್ಯೆಗಳನ್ನು ವಿಸ್ತರಿಸಿ ಬರೆಯಿರಿ ಮಕ್ಕಳೇ. ನಂತರ ಮುಖ್ಯ ಪ್ರಶ್ನೆ 4, ಕೆಳಗೆ ಕೊಟ್ಟಿರುವ ಸಂಖ್ಯೆಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ, ಗಮನಿಸಿ. ಉದಾಹರಣೆ 6 ಇಂಟು 10,000, 1 ಇಂಟು 1000, 7 ಇಂಟು 100, 9 ಇಂಟು 10, 5 ಇಂಟು 1, 61,795. ವಿಸ್ತರಿಸಿ ಕೊಟ್ಟಂತಹ ಸಂಖ್ಯೆಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೀಬೇಕು ಮಕ್ಕಳೇ. ಹಾಗಾದರೆ ಮೊದಲ ಲೆಕ್ಕವನ್ನು ನೋಡೋಣ. 7 ಇಂಟು 10,000, 2 ಇಂಟು 1000, 8 ಇಂಟು 100, 3 ಇಂಟು 10, 8 ಇಂಟು 1 ಅಂದರೆ ಎಷ್ಟಾಗುತ್ತೆ ನೋಡಿ ಮಕ್ಕಳೇ? 72,838 ಆಗುತ್ತೆ. 72,838. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ 4 ಇಂಟು 10,000, 0 ಇಂಟು 1000, 0 ಇಂಟು 100, 0 ಇಂಟು 10, ನಂತರ 1 ಇಂಟು 1 ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಉತ್ತರ ಏನು ಮಕ್ಕಳೇ? 40,001. 6 ಇಂಟು 10,000, 3 ಇಂಟು 1000, 5 ಇಂಟು 100, 1 ಇಂಟು 10, 7 ಇಂಟು ಬಿಡಿ ಅಂತ ಕೊಟ್ಟಿದ್ದಾರೆ. 63,517. ನಂತರ ನಾಲ್ಕನೇ ಲೆಕ್ಕವನ್ನು ನೋಡಿ ಮಕ್ಕಳೇ. 1 ಇಂಟು 10,000, 1 ಇಂಟು 1000, 4 ಇಂಟು 100, 7 ಇಂಟು 10, 4 ಇಂಟು ಬಿಡಿ ಅಂತ ಕೊಟ್ಟಿದ್ದಾರೆ ನೋಡಿ. 11,474. ಹೀಗೆ ನೀವು ಸಹ ಇಲ್ಲಿ ಕೊಟ್ಟಂತಹ ಸಂಖ್ಯೆಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆಯಿರಿ ಮಕ್ಕಳೇ. ಮುಖ್ಯ ಪ್ರಶ್ನೆ 5, ಕೆಳಗೆ ಕೊಟ್ಟಿರುವ ಅಂಕಿಗಳನ್ನು ಪುನಃ ಉಪಯೋಗಿಸದೆ 5 ಅಂಕಿಯ ಗರಿಷ್ಠ ಮತ್ತು ಕನಿಷ್ಠ ಸಂಖ್ಯೆಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಗಮನಿಸಿ, ಇಲ್ಲಿ ಉದಾಹರಣೆಯನ್ನು ಸಹ ಕೊಟ್ಟಿದ್ದಾರೆ ನೋಡಿ. 3, 1, 4, 7, 9 ಅಂಕಿಗಳನ್ನು ಬಳಸಿಬಿಟ್ಟು ಗರಿಷ್ಠ ಮತ್ತು ಕನಿಷ್ಠ ಸಂಖ್ಯೆಗಳನ್ನು ರಚಿಸಿದ್ದಾರೆ. ಗರಿಷ್ಠ ಸಂಖ್ಯೆ ಅಂದರೆ ಮೊದಲು ದೊಡ್ಡ ಸಂಖ್ಯೆಯನ್ನು ಬರೀಬೇಕು, ನಂತರ ಅದಕ್ಕಿಂತ ಸ್ವಲ್ಪ ಚಿಕ್ಕ ಸಂಖ್ಯೆ, ಅದಕ್ಕಿಂತ ಸ್ವಲ್ಪ ಚಿಕ್ಕ ಸಂಖ್ಯೆ, ಹಾಗೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಬರೆದ್ರೆ ಗರಿಷ್ಠ ಸಂಖ್ಯೆ ನಮಗೆ ಸಿಗುತ್ತೆ. ಕನಿಷ್ಠ ಸಂಖ್ಯೆ ಅಂದರೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನು ಬರೀಬೇಕು ಮಕ್ಕಳೇ. ನಂತರ ನೋಡಿ 8, 1, 6, 2, 5 ಅಂತ ಇದೆ. ಗರಿಷ್ಠ ಸಂಖ್ಯೆಯನ್ನು ರಚಿಸಿ ಮಕ್ಕಳೇ. 8, 6, 5, 2, 1 ನೋಡಿ. 86,521 ಇದು ಗರಿಷ್ಠ ಸಂಖ್ಯೆ ಮಕ್ಕಳೇ. ಕನಿಷ್ಠ ಸಂಖ್ಯೆಯನ್ನು ರಚಿಸಿ ಮಕ್ಕಳೇ. ಮೊದಲು ಚಿಕ್ಕ ಸಂಖ್ಯೆಯನ್ನು ಬರೀಬೇಕು. 1, 2, 5, 6, 8 12,568. ಹೀಗೆ ಮಕ್ಕಳೇ ಗರಿಷ್ಠ ಸಂಖ್ಯೆ ಮತ್ತು ಕನಿಷ್ಠ ಸಂಖ್ಯೆಯನ್ನು ರಚಿಸಬೇಕು. ನಂತರ ಮೂರನೇ ಲೆಕ್ಕವನ್ನು ಗಮನಿಸಿ. 7, 0, 6, 1, 3 ಅಂತ ಇದೆ. ಗರಿಷ್ಠ ಸಂಖ್ಯೆಯನ್ನು ರಚಿಸಬೇಕಂದ್ರೆ ದೊಡ್ಡ ಸಂಖ್ಯೆಯನ್ನು ಮೊದಲು ಬರೀಬೇಕಲ್ವಾ? 7, ನಂತರ 6, 3, 1, 0 76,310. ನಂತರ ಕನಿಷ್ಠ ಸಂಖ್ಯೆಯನ್ನು ಬರೀಬೇಕು ನೋಡಿ ಮಕ್ಕಳೇ. ಮೊದಲು ಚಿಕ್ಕ ಸಂಖ್ಯೆಯನ್ನು ಬರೀಬೇಕಲ್ವಾ? ಮೊದಲು 0ಯನ್ನು ಬರ್ಕೊಳ್ಳೋ ಹಾಗಿಲ್ಲ ಮಕ್ಕಳೇ. ಮೊದಲು 0ಯನ್ನು ಬಿಟ್ಟು ಚಿಕ್ಕ ಸಂಖ್ಯೆ ಯಾವುದಿದೆ ಅದನ್ನು ಬರೀಬೇಕು, ನಂತರದಲ್ಲಿ 0ಯನ್ನು ಬರೀಬೇಕು. 1, ನಂತರ 0, ನಂತರ 3, 6, 7 10,367. ನಂತರ ನಾಲ್ಕನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 6, 4, 5, 7, 0 ಅಂತ ಇದೆ. ಗರಿಷ್ಠ ಸಂಖ್ಯೆಯನ್ನು ಬರೀಬೇಕಂದ್ರೆ ಮೊದಲು ದೊಡ್ಡ ಸಂಖ್ಯೆಯನ್ನು ಬರೀಬೇಕಲ್ವಾ? 7, 6, 5, 4, 0 76,540. ಕನಿಷ್ಠ ಸಂಖ್ಯೆಯನ್ನು ರಚಿಸೋಣ. ಇಲ್ಲೂ ಸಹ 0 ಇದೆ ಮಕ್ಕಳೇ. ಮೊದಲು 0ಯನ್ನು ಬರೀಬಾರ್ದು. 0ಯನ್ನು ಬಿಟ್ಟು ಯಾವುದು ಚಿಕ್ಕ ಸಂಖ್ಯೆ ಇದೆಯೋ ಅದನ್ನು ಬರೀಬೇಕು. 4, ನಂತರದಲ್ಲಿ 0, ನಂತರ 5, ನಂತರ 6, 7 40,567. ನಂತರ ಐದನೇ ಲೆಕ್ಕವನ್ನು ಗಮನಿಸಿ. 2, 5, 7, 3, 4 ಅಂತ ಕೊಟ್ಟಿದ್ದಾರೆ. ಗರಿಷ್ಠ ಸಂಖ್ಯೆಯನ್ನು ರಚಿಸಿ. 7, 5, 4, 3, 2 75,432. ಕನಿಷ್ಠ ಸಂಖ್ಯೆಯನ್ನು ರಚಿಸಿ ಮಕ್ಕಳೇ. 2, 3, 4, 5, 7 23,457. ಈ ರೀತಿಯಲ್ಲಿ ಬರೀಬೇಕು ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ?
ನಂತರ 6ನೇ ಮುಖ್ಯ ಪ್ರಶ್ನೆಯನ್ನು ಗಮನಿಸಿ. ಕೋಷ್ಟಕವನ್ನು ಪೂರ್ಣಗೊಳಿಸಿರಿ ಅಂತ ಕೊಟ್ಟಿದ್ದಾರೆ. ಗಮನಿಸಿ, ಇಲ್ಲಿ ಹಿಂದಿನ ಸಂಖ್ಯೆ ಮುಂದಿನ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಇಲ್ಲಿ ಯಾವ ಸಂಖ್ಯೆಯನ್ನು ಕೊಟ್ಟಿದ್ದಾರಲ್ವಾ, ಈ ಸಂಖ್ಯೆಯ ಹಿಂದಿನ ಸಂಖ್ಯೆಯನ್ನು ಬರೀಬೇಕು. ಹಿಂದಿನ ಸಂಖ್ಯೆ ಬರೀಬೇಕು ಅಂತಂದರೆ ಈ ಸಂಖ್ಯೆಯಲ್ಲಿ ಒಂದು ಸಂಖ್ಯೆಯನ್ನು ಕಳಿಬೇಕು. ಮುಂದಿನ ಸಂಖ್ಯೆ ಅಂದರೆ ಈ ಸಂಖ್ಯೆಗೆ ಒಂದು ಸಂಖ್ಯೆಯನ್ನು ಕೂಡಿಸ್ಬೇಕು ಮಕ್ಕಳೇ. ಹಾಗಾದರೆ ನೋಡಿ, ಇಲ್ಲಿ 57,839 ಸಂಖ್ಯೆ ಇದೆ. ಇದರ ಹಿಂದಿನ ಸಂಖ್ಯೆ ಅಂದರೆ ಒಂದು ಸಂಖ್ಯೆನ ಕಳಿಬೇಕು. ಅಂದರೆ 57,838. ಮುಂದಿನ ಸಂಖ್ಯೆ ಅಂದರೆ ಇದಕ್ಕೆ ಒಂದು ಸಂಖ್ಯೆನ ಕೂಡಬೇಕು ಮಕ್ಕಳೇ. 57,840. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ ನೋಡಿ, ಹಿಂದಿನ ಸಂಖ್ಯೆ ಇಲ್ಲಿ 18,375 ಕೊಟ್ಟಿದ್ದಾರೆ. ನಂತರದ ಸಂಖ್ಯೆನ ನೀವು ಬರೀಬೇಕು. 18,376. ನಂತರ ಅದಕ್ಕಿಂತ ಮುಂದಿನ ಸಂಖ್ಯೆ 18,377. ನಂತರ ಗಮನಿಸಿ, ಇಲ್ಲಿ ಮುಂದಿನ ಸಂಖ್ಯೆಯಲ್ಲಿ ಏನು ಕೊಟ್ಟಿದ್ದಾರೆ, 40,781 ಕೊಟ್ಟಿದ್ದಾರೆ ಮಕ್ಕಳೇ. ಅದರ ಹಿಂದಿನ ಸಂಖ್ಯೆಗಳನ್ನು ನೀವು ಬರೀಬೇಕು. ಈ ಸಂಖ್ಯೆಯ ಹಿಂದಿನ ಸಂಖ್ಯೆ ಯಾವುದಾಗುತ್ತೆ, ಒಂದು ಸಂಖ್ಯೆನ ಕಳಿಬೇಕು ಮಕ್ಕಳೇ. 40,780 ಇದರ ಹಿಂದಿನ ಸಂಖ್ಯೆ. ಇದರ ಹಿಂದಿನ ಸಂಖ್ಯೆಯನ್ನು ಬರೆಯಿರಿ ಮಕ್ಕಳೇ. 40,779. ನಂತರ 4ನೇ ಲೆಕ್ಕವನ್ನು ಗಮನಿಸಿ. 88,890 ಇದೆ. ಇದರ ಹಿಂದಿನ ಸಂಖ್ಯೆಯನ್ನು ಬರೆಯಿರಿ, ಒಂದು ಸಂಖ್ಯೆನ ಕಳೆಯಿರಿ ಮಕ್ಕಳೇ. 88,889. ನಂತರ ಇದರ ಮುಂದಿನ ಸಂಖ್ಯೆಯನ್ನು ಬರೆಯಿರಿ, 88,891. ಹೀಗೆ ಮಕ್ಕಳೇ. ನಂತರ 5ನೇ ಲೆಕ್ಕವನ್ನು ಗಮನಿಸಿ. ಇಲ್ಲಿ ಮುಂದಿನ ಸಂಖ್ಯೆಯಲ್ಲಿ 13,586 ಕೊಟ್ಟಿದ್ದಾರೆ. ಇದರ ಹಿಂದಿನ ಸಂಖ್ಯೆಯನ್ನು ಬರೀಬೇಕು. 13,585 ಇದರ ಹಿಂದಿನ ಸಂಖ್ಯೆ ಮಕ್ಕಳೇ. ಇದರ ಹಿಂದಿನ ಸಂಖ್ಯೆಯನ್ನು ಬರೆಯಿರಿ, 13,584. ಮುಖ್ಯ ಪ್ರಶ್ನೆ 7. ಸಂಖ್ಯೆ ಸರಣಿಯ ವಿನ್ಯಾಸ ಗುರುತಿಸಿ ಪೂರ್ಣಗೊಳಿಸಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಗಮನಿಸಿ, ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಗೆ ಎಷ್ಟು ಸಂಖ್ಯೆಗಳ ಅಂತರ ಇದೆ ಅಂತ ನೀವು ಗುರುತಿಸ್ಬಿಟ್ಟು ನಂತರ ಇಲ್ಲಿನ ಬಿಟ್ಟ ಸ್ಥಳಗಳನ್ನು ಪೂರ್ಣಗೊಳಿಸಬೇಕು. ನೋಡಿ, 23,344 ಇದೆ. ಇಲ್ಲಿ 23,444 ಇದೆ. 23,544 ಇದೆ. ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಗೆ 100 ಸಂಖ್ಯೆಗಳ ವ್ಯತ್ಯಾಸ ಇದೆ ಮಕ್ಕಳೇ, ಅಲ್ವಾ? ಈಗ ಇದಕ್ಕೆ ಮತ್ತೆ 100 ಸಂಖ್ಯೆಯನ್ನು ಕೂಡಿಸ್ಬಿಟ್ಟು ಬಿಟ್ಟ ಸ್ಥಳಗಳನ್ನು ಪೂರ್ಣಗೊಳಿಸಬೇಕು ಮಕ್ಕಳೇ. 23,544ಕ್ಕೆ 100 ಕೂಡಿ ಮಕ್ಕಳೇ. 23,644. ನಂತರ ಇದಕ್ಕೆ 100 ಕೂಡಿದರೆ 23,744. ನಂತರ ನೋಡಿ, ಇಲ್ಲಿ 15,790, 35,790, 55,790 ಇದೆ. ನೋಡಿ ಮಕ್ಕಳೇ, ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಗೆ 20,000 ಸಂಖ್ಯೆಯು ವ್ಯತ್ಯಾಸವಿದೆ ಅಲ್ವಾ? ಗಮನಿಸ್ತಾ ಇದ್ದೀರಾ ಅಲ್ವಾ ಮಕ್ಕಳೇ? ಹಾಗಾದರೆ 55,790ಕ್ಕೆ 20,000ವನ್ನು ಕೂಡಿ ಮಕ್ಕಳೇ ಎಷ್ಟಾಗುತ್ತೆ? 75,790. ನಂತರ ಮತ್ತೆ 20,000ವನ್ನು ಕೂಡಿ ಮಕ್ಕಳೇ, 95,790. ಹೀಗೆ. ನಂತರ 3ನೇ ಲೆಕ್ಕವನ್ನು ಗಮನಿಸಿ. 88,888, 78,888, 68,888 ಇದೆ. ನೋಡಿ, ಇಲ್ಲಿ ಈ ಸಂಖ್ಯೆಯಿಂದ ಈ ಸಂಖ್ಯೆಗೆ 10,000 ಸಂಖ್ಯೆ ಕಡಿಮೆಯಾಗಿದೆ ಮಕ್ಕಳೇ. ಮತ್ತು ಈ ಸಂಖ್ಯೆಯಿಂದ ಈ ಸಂಖ್ಯೆಗೆ 10,000 ಸಂಖ್ಯೆ ಕಡಿಮೆಯಾಗಿದೆ ಮಕ್ಕಳೇ, ಅಲ್ವಾ? ಹಾಗಾದರೆ 58,888. ನಂತರ 10,000ವನ್ನು ಕಡಿಮೆ ಮಾಡಿ 48,888. ಈ ರೀತಿ. ನಂತರ 4ನೇ ಲೆಕ್ಕವನ್ನು ಗಮನಿಸಿ. 30,453 ಇಲ್ಲಿ ಬಿಟ್ಟ ಸ್ಥಳವನ್ನು ಕೊಟ್ಟಿದ್ದಾರೆ. ಇಲ್ಲಿ ಗಮನಿಸಿ ಮಕ್ಕಳೇ, 36,453, 39,453 ಇದೆ. ಇಲ್ಲಿ ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಗೆ ಅಂತರ ನೋಡಿ, ಗಮನಿಸಿ ಮಕ್ಕಳೇ, 3,000 ಅಂತರ ಇದೆ ಮಕ್ಕಳೇ, ಅಲ್ವಾ? ಹಾಗಾದರೆ 30,453ಕ್ಕೆ 3,000ವನ್ನು ಕೂಡಿ ಮಕ್ಕಳೇ ಎಷ್ಟಾಗುತ್ತೆ ನೋಡಿ? 33,453. ಮತ್ತು 3,000ವನ್ನು ಕೂಡಿದಾಗ 36,453 ಆಗುತ್ತೆ. ನಂತರ ಅದಕ್ಕೆ 3,000ವನ್ನು ಕೂಡಿದ್ರೆ
39,453 ಆಗುತ್ತೆ ಮಕ್ಕಳೇ. ಇದಕ್ಕೆ 3,000ವನ್ನು ಕೂಡಿ 42,453. ನಂತರ 5ನೇ ಲೆಕ್ಕವನ್ನು ಗಮನಿಸಿ. 58,600, 62,600, 66,600 ಇದೆ ಮಕ್ಕಳೇ. ಇಲ್ಲಿ ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಗೆ ಇರುವ ಅಂತರ ಎಷ್ಟು ನೋಡಿ ಮಕ್ಕಳೇ? 4,000 ಅಂತರ ಇದೆ ಮಕ್ಕಳೇ. ನೋಡಿ, 66,600ಕ್ಕೆ 4,000ವನ್ನು ಕೂಡಿ ಮಕ್ಕಳೇ 70,600 ಆಗುತ್ತೆ. ನಂತರ ಇದಕ್ಕೆ 4,000ವನ್ನು ಕೂಡಿ ಮಕ್ಕಳೇ 74,600 ಆಗುತ್ತೆ. ಹೀಗೆ ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಗೆ ಇರುವ ಅಂತರದ ವ್ಯತ್ಯಾಸವನ್ನು ಗಮನಿಸಿ ಮುಂದಿನ ಸಂಖ್ಯೆಯನ್ನು ನೀವು ಬರೀಬೇಕು ಮಕ್ಕಳೇ. ನಂತರ 8ನೇ ಮುಖ್ಯ ಪ್ರಶ್ನೆಯನ್ನು ಗಮನಿಸಿ. ಕೆಳಗೆ ಕೊಟ್ಟಿರುವ ಸಂಖ್ಯೆಗಳನ್ನು ಏರಿಕೆ ಆರೋಹಣ ಕ್ರಮದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅವುಗಳನ್ನು ನೋಡೋಣ. ನೋಡಿ ಮಕ್ಕಳೇ, ನಿಮಗೆ ಈಗ ಆಲ್ರೆಡಿ ಗೊತ್ತಿದೆ ಅಲ್ವಾ? ಏರಿಕೆ ಕ್ರಮದಲ್ಲಿ ಬರೆಯೋದಂದ್ರೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನು ಬರೆಯೋದು. ಇಳಿಕೆ ಕ್ರಮದಲ್ಲಿ ಬರೆಯೋದಂದ್ರೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಗೆ ಬರೆಯುವುದು. ಹಾಗಾದರೆ ಗಮನಿಸಿ. ಮೊದಲ ಲೆಕ್ಕ 30,435, 70,533, 20,411, 40,623 ಅಂತ ಕೊಟ್ಟಿದ್ದಾರೆ. ಇವುಗಳಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಮಕ್ಕಳೇ? 20,411. ಮೊದಲು 20,411 ಬರೀಬೇಕು. ನಂತರ ಇದಕ್ಕಿಂತ ದೊಡ್ಡ ಸಂಖ್ಯೆ 30,435. ಇದಕ್ಕಿಂತ ದೊಡ್ಡ ಸಂಖ್ಯೆ 40,623. ಇದಕ್ಕಿಂತ ದೊಡ್ಡ ಸಂಖ್ಯೆ 70,533. ಹೀಗೆ ಬರೀಬೇಕು ಮಕ್ಕಳೇ. ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗೆ ಬರೀಬೇಕು. ನಂತರ 2ನೇ ಲೆಕ್ಕವನ್ನು ಗಮನಿಸಿ. 44,444, 44,044, 40,444, 40,044 ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಗಮನಿಸಿ. ಇವುಗಳಲ್ಲಿ ಚಿಕ್ಕ ಸಂಖ್ಯೆ ಯಾವುದು? ಸ್ಥಾನ ಬೆಲೆಗಳನ್ನು ಗುರುತಿಸಿ ಮಕ್ಕಳೇ. ಆಗ ನಾವು ಬೇಗ ಯಾವ ಸಂಖ್ಯೆ ಚಿಕ್ಕದು ಯಾವ ಸಂಖ್ಯೆ ದೊಡ್ಡದು ಅಂತ ಅಂದು ಐಡೆಂಟಿಫೈ ಮಾಡ್ಬೋದು. ನೋಡಿ, 40,044 ಇದು ಚಿಕ್ಕ ಸಂಖ್ಯೆ ಮಕ್ಕಳೇ. ಇದಕ್ಕಿಂತ ಸ್ವಲ್ಪ ದೊಡ್ಡ ಸಂಖ್ಯೆ 40,444. ನಂತರ 44,044. ನಂತರ 44,444. ನಂತರ 3ನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 63,841, 63,481, 63,148, 63,184 ಅಂತ ಕೊಟ್ಟಿದ್ದಾರೆ. ಇವುಗಳಲ್ಲಿ ಚಿಕ್ಕ ಸಂಖ್ಯೆ ಯಾವುದು? 63,148. ಇದಾದ ನಂತರ ಸ್ವಲ್ಪ ದೊಡ್ಡ ಸಂಖ್ಯೆ 63,184. ಇದಕ್ಕಿಂತ ಸ್ವಲ್ಪ ದೊಡ್ಡ ಸಂಖ್ಯೆ 63,481. ಇದಕ್ಕಿಂತ ದೊಡ್ಡ ಸಂಖ್ಯೆ 63,841. ಹೀಗೆ ಬರೀಬೇಕು ಮಕ್ಕಳೇ, ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗೆ. ನಂತರ 4ನೇ ಲೆಕ್ಕವನ್ನು ಗಮನಿಸಿ. 50,060, 50,500, 55,000, 50,006 ಅಂತ ಕೊಟ್ಟಿದ್ದಾರೆ. ಇವುಗಳಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಮಕ್ಕಳೇ? 50,006. ನಂತರ ಇದಕ್ಕಿಂತ ದೊಡ್ಡ ಸಂಖ್ಯೆ 50,060. ನಂತರ 50,500. ನಂತರ 55,000. ನಂತರ 5ನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 20,325, 20,825, 20,302, 20,413 ಅಂತ ಇದೆ. ಇವುಗಳಲ್ಲಿ ಚಿಕ್ಕ ಸಂಖ್ಯೆ ಯಾವುದು? 20,302. ನಂತರ 20,325. ನಂತರ 20,413. ನಂತರ 20,825. ಹೀಗೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗೆ ಬರೀಬೇಕು ಮಕ್ಕಳೇ. ಇದು ಏರಿಕೆ ಕ್ರಮ ಮಕ್ಕಳೇ. ನಂತರದ ಮುಖ್ಯ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ. ಕೆಳಗೆ ಕೊಟ್ಟಿರುವ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನೋಡಿ, ಇಳಿಕೆ ಕ್ರಮ ಅಂದ್ರೆ ಗೊತ್ತಿದೆ ಅಲ್ಲ? ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಗೆ ಬರೆಯೋದು ಮಕ್ಕಳೇ. ನೋಡಿ, 23,456, 34,567, 12,345, 45,678 ಅಂತ ಕೊಟ್ಟಿದ್ದಾರೆ. ಇವುಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು ಮಕ್ಕಳೇ? ದೊಡ್ಡ ಸಂಖ್ಯೆ 45,678. ಇದಕ್ಕಿಂತ ಚಿಕ್ಕ ಸಂಖ್ಯೆ 34,567. ಇದಕ್ಕಿಂತ ಚಿಕ್ಕ ಸಂಖ್ಯೆ 23,456. ಇದಕ್ಕಿಂತ ಚಿಕ್ಕ ಸಂಖ್ಯೆ 12,345. ಹೀಗೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಗೆ ಬರೆಯಬೇಕು. ನಂತರ 2ನೇ ಲೆಕ್ಕವನ್ನು ಗಮನಿಸಿ. 40,564, 45,064, 45,604, 40,456 ಅಂತ ಕೊಟ್ಟಿದ್ದಾರೆ. ಇವುಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು ಮಕ್ಕಳೇ? 45,604. ಇದಕ್ಕಿಂತ ಸ್ವಲ್ಪ ಚಿಕ್ಕ ಸಂಖ್ಯೆ 45,064. ಇದಕ್ಕಿಂತ ಚಿಕ್ಕ ಸಂಖ್ಯೆ 40,564. ಇದಕ್ಕಿಂತ ಚಿಕ್ಕ ಸಂಖ್ಯೆ 40,456. ನಂತರ 3ನೇ ಲೆಕ್ಕವನ್ನು ಗಮನಿಸಿ. 12,344, 12,340, 12,304, 13,244 ಅಂತ ಕೊಟ್ಟಿದ್ದಾರೆ. ನೋಡಿ ಮಕ್ಕಳೇ, ಇವುಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು? 13,244.
ಇದಕ್ಕಿಂತ ಸ್ವಲ್ಪ ಚಿಕ್ಕ ಸಂಖ್ಯೆ 12,344. ಇದಕ್ಕಿಂತ ಸ್ವಲ್ಪ ಚಿಕ್ಕ ಸಂಖ್ಯೆ 12,340. ಇದಕ್ಕಿಂತ ಚಿಕ್ಕ ಸಂಖ್ಯೆ 12,304. ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಗೆ ಬರೀಬೇಕು. ನಂತರ 4ನೇ ಲೆಕ್ಕವನ್ನು ಗಮನಿಸಿ. 77,770, 77,077, 77,777, 70,777 ಅಂತ ಕೊಟ್ಟಿದ್ದಾರೆ. ಸ್ಥಾನ ಬೆಲೆಗಳನ್ನು ಸ್ವಲ್ಪ ಗಮನಿಸಿ ಮಕ್ಕಳೇ. ನೋಡಿ, ಇವುಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು? 77,777. ಇದಕ್ಕಿಂತ ಸ್ವಲ್ಪ ಚಿಕ್ಕ ಸಂಖ್ಯೆ 77,770. ನಂತರ 77,077. ನಂತರ 70,777. ನಂತರ 5ನೇ ಲೆಕ್ಕವನ್ನು ಗಮನಿಸಿ. 61,234, 62,134, 21,364, 12,364 ಅಂತ ಕೊಟ್ಟಿದ್ದಾರೆ. ಇವುಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು? 62,134. ಇದಕ್ಕಿಂತ ಸ್ವಲ್ಪ ಚಿಕ್ಕ ಸಂಖ್ಯೆ 61,234. ಇದಕ್ಕಿಂತ ಸ್ವಲ್ಪ ಚಿಕ್ಕ ಸಂಖ್ಯೆ 21,364. ಇದಕ್ಕಿಂತ ಚಿಕ್ಕ ಸಂಖ್ಯೆ 12,364. ನೋಡಿ ಮಕ್ಕಳೇ, ಅರ್ಥ ಆಯ್ತಲ್ವಾ? ಇಳಿಕೆ ಕ್ರಮ ಅಂತಂದರೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಗೆ ಬರೆಯುವುದು. ನಂತರ ಮುಖ್ಯ ಪ್ರಶ್ನೆ 10 ಗಮನಿಸಿ ಮಕ್ಕಳೇ. ಕೆಳಗಿನ ಸಂಖ್ಯೆಗಳನ್ನು ಹೋಲಿಸಿ ಅವುಗಳ ನಡುವಿನ ಜಾಗದಲ್ಲಿ ಸಮ ಚಿಹ್ನೆ, ದೊಡ್ಡ ಚಿಹ್ನೆ ಮತ್ತು ಚಿಕ್ಕ ಚಿಹ್ನೆಯನ್ನು ಬರೀಬೇಕು ಮಕ್ಕಳೇ. ನೋಡಿ, ಮೊದಲ ಲೆಕ್ಕವನ್ನು ಗಮನಿಸಿ. 52,085 ಇದೆ. ಇಲ್ಲಿ 52,085 ಇದೆ. ಎರಡೂ ಸಹ ಸಮವಾಗಿವೆ ಅಲ್ವಾ ಮಕ್ಕಳೇ? ಹಾಗಾಗಿ ನೋಡಿ, ಸಮ ಚಿಹ್ನೆಯನ್ನು ಬರೀಬೇಕು. ನಂತರ 2ನೇ ಲೆಕ್ಕವನ್ನು ಗಮನಿಸಿ. 46,431, 43,613 ಇದೆ. ಇವುಗಳಲ್ಲಿ ಯಾವ ಸಂಖ್ಯೆ ದೊಡ್ಡದು ಮಕ್ಕಳೇ? 46,431 ದೊಡ್ಡದು ಅಲ್ವಾ? ಹಾಗಾಗಿ ಈ ರೀತಿ ದೊಡ್ಡ ಚಿಹ್ನೆಯನ್ನು ಬರೆಯಿರಿ ಮಕ್ಕಳೇ. 46,431 43,613ಕ್ಕಿಂತ ದೊಡ್ಡದಿದೆ. ನಂತರ 3ನೇ ಲೆಕ್ಕವನ್ನು ಗಮನಿಸಿ. 15,662, 24,672. ಇವುಗಳಲ್ಲಿ ಯಾವುದು ದೊಡ್ಡ ಸಂಖ್ಯೆ ಮಕ್ಕಳೇ? 24,672 ದೊಡ್ಡ ಸಂಖ್ಯೆ. ಈ ರೀತಿ ಬರೆಯಿರಿ. ನಂತರ 74,312, ಇಲ್ಲಿ 76,312. ಇಲ್ಲಿ 76,312 ದೊಡ್ಡ ಸಂಖ್ಯೆ ಆಗಿದೆ. ಹಾಗಾಗಿ ಈ ಚಿಹ್ನೆಯನ್ನು ಬರೆಯಿರಿ. ನಂತರ 81,884, ಇಲ್ಲಿ 81,365 ಇದೆ. ಇವುಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು ಮಕ್ಕಳೇ? ಸ್ಥಾನ ಬೆಲೆಗಳನ್ನು ಗಮನಿಸಿ. 81,884 ದೊಡ್ಡ ಸಂಖ್ಯೆಯಾಗಿದೆ ಅಲ್ವಾ? ಹಾಗಾದರೆ ಮಕ್ಕಳೇ, ಈ ಅಭ್ಯಾಸದಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.